ಪ್ರಾರ್ಥನೆ ಮಾಡು. ಗಂಡ ಬಂಧನದಲ್ಲಿದ್ದಾನ, ಪ್ರಾರ್ಥನೆ ಮಾಡಿ ಬಿಡಿಸ್ಕೊ. ಫ್ಯಾಮಿಲಿ ಬಂಧನದಲ್ಲಿ ಇದೆಯಾ, ಪ್ರಾರ್ಥನೆ ಮಾಡಿ ಬಿಡಿಸ್ಕೊ. ಸಾಲದಲ್ಲಿ ಕುಟುಂಬ ಹೋಗಿದ್ಯಾ, ಪ್ರಾರ್ಥನೆ ಮಾಡಿ ಬಿಡಿಸ್ಕೊ. ಗಂಡ ಬೇರೆ ಚಟಗಳು ಮಾಡ್ತಾ ಇದ್ದಾನ, ಬೇರೆ ಇನ್ನೊಂದು ಮದುವೆ ಮಾಡ್ಕೋತಾ ಇದ್ದಾನ, ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದಾನ, ಪ್ರಾರ್ಥನೆ ಮಾಡಿ ಬಿಡಿಸ್ಕೊ. ಪ್ರಾರ್ಥನೆಯಿಂದ ಏನು ಬೇಕಾದ್ರೂ ರಿವರ್ಸ್ ಮಾಡ್ಕೊಳ್ಬಹುದು. ನೀ ರಿವರ್ಸ್. ಯಾವ ಸ್ತ್ರೀ ಪ್ರಾರ್ಥನೆ ಮೇಲೆ ವಜನ್ ಹಾಕಲ್ಲ, ಅವಳು ಖುದ್ ಜೀವನ ಡಲ್ ಮಾಡ್ಕೊಡ್ತಾಳ, ಸುಸ್ತಿ ಮಾಡ್ಕೊತಾಳ, ನಿಶ್ಶಕ್ತ ಮಾಡ. ನಾನು ಅದೇ ಹೇಳಿದೆ, ಬುದ್ಧಿವಂತಳು ಗಂಡನಿಗೆ ರಾಜ ಮಾಡ್ತಾಳ, ತಾ ರಾಣಿ ಆಯ್ತಾಳ. ಬುದ್ಧಿವಂತಳು. ಬುದ್ಧಿ ಇಲ್ಲದವಳು ಗಂಡನಿಗೆ ಗುಲಾಮ್ ಮಾಡ್ತಾಳ, ತಾ ರಾಣಿ ಹಾಕಿ ಕೊಡ್ತಾಳ ಮನೆ. ನಂದೇ ಕಾರ್ಬಾರ್ ನಡಿಬೇಕು, ನನಗೆ ರೊಕ್ಕ ತಂದು ಕೊಡಬೇಕು, ನಾನ್ ತಿಂಗಳಿಗೆ ಒಂದ್ಸಲ ಬಟ್ಟೆ ತಗೊಳ್ಬೇಕು, ನಾನು ಹಿಂಗೆ ಇರ್ಬೇಕು, ನಾನು ಹಿಂಗಿರ್ಲ ಸಕ ಇರಲ್ಲ, ನಾನ್ ಮನೇಲಿ ಇರಲ್ಲ, ನನ್ನ ಜೊತೆ ಇರಲ್ಲ. ಇದು ಫಾಲ್ತು 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 ವ್ಯರ್ಥ ಮಾತುಗಳು ಆಡ್ಕೊಂಡು ಜೀವನ ತಳ್ತಾಳ. ಆದ್ರೆ ಅದು ಬ್ಯಾಲೆನ್ಸ್ ಇಲ್ಲದ ಜೀವನ ಅದ, ಅದು ದೇವರಿಗೆ ಮೆಚ್ಚುಗೆ ಇಲ್ಲದ ಜೀವನ ಅದ.